ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ. ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ವತಿಯಿಂದ ಸ್ಟ್ಯಾಟಿಕ್ ಜಿಕೆಯಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರತಕ್ಕಂಥ ಕರೆಂಟ್ ಅಫೇರ್ಸ್ ಕಾನ್ಸೆಪ್ಟ್ ತೆಗೆದುಕೊಂಡು ಬಂದಿದ್ದೇನೆ. ನೊಬೆಲ್ ಪ್ರೈಸ್ ಅನ್ನ 2025ರಲ್ಲಿ ಪಡೆದಿರತಕ್ಕಂಥ ಪ್ರಮುಖ ವ್ಯಕ್ತಿಗಳು ಯಾರು, ಯಾವ ಕ್ಷೇತ್ರ ಕೊಟ್ಟಿದ್ದಾರೆ, ಅದರ ವಿಶೇಷತೆಯನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಮುಂಬರ್ತಕ್ಕಂಥ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇದರ ಮೇಲೆ ಕನಿಷ್ಠ 2 ಕ್ವಶನ್ಗಳು ಬಂದೇ ಬರ್ತದೆ. ಸೊ ಈಗ ನಾವು ನೋಡೋದಾದ್ರೆ ನೊಬೆಲ್ ಪೀಸ್ ಪ್ರೈಸು ಪ್ರತಿ ವರ್ಷ ಅನೌನ್ಸ್ ಆಗ್ತಕ್ಕಂಥ ಒಂದು ಪ್ರೈಸ್ ಇದು ನೊಬೆಲ್ ಬಹುಮಾನ. ಸೊ ಯಾವ ಕ್ಷೇತ್ರಗಳಿಗೆ ನೊಬೆಲ್ ಬಹುಮಾನವನ್ನ ಕೊಡಲಾಗ್ತದೆ ನೋಡ್ರಿ. ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಬಹಳಷ್ಟು ಫೇಮಸ್ ಆಗಿರ್ತಕ್ಕಂಥ ಕೆಲವು ಪ್ರಶಸ್ತಿಗಳಲ್ಲಿ ನೊಬೆಲ್ ಪ್ರೈಸ್ ಒಂದು ಅಂತ ನಾವು ಇದನ್ನ ಹೇಳ್ಬೋದು. ಸೊ ಈ ನೊಬೆಲ್ ಪ್ರೈಸ್ ಯಾವ ಕ್ಷೇತ್ರದಲ್ಲಿ ಕೊಡ್ತಾರೆ? ಒಂದು ಮೆಡಿಸಿನ್, ಎರಡನೇದ್ದು ಫಿಸಿಕ್ಸ್ ಭೌತಶಾಸ್ತ್ರದಲ್ಲಿ, ಮೂರನೇದಾಗಿ ಕೆಮಿಸ್ಟ್ರಿ ರಸಾಯನಶಾಸ್ತ್ರದಲ್ಲಿ, ಸಾಹಿತ್ಯ, ಅದರ ಜೊತೆಗೆ ಶಾಂತಿ. ಹೊಸದಾಗಿ ಇನ್ನೊಂದು ಕ್ಷೇತ್ರವನ್ನ ಆಡ್ ಮಾಡಲಾಗಿದೆ. ಇನ್ನೊಂದು ಯಾವ್ದಂದ್ರೆ ಅರ್ಥಶಾಸ್ತ್ರ. ಅರ್ಥಶಾಸ್ತ್ರವನ್ನ 1969ರಲ್ಲಿ ಅರ್ಥಶಾಸ್ತ್ರವನ್ನ ಏನ್ ಮಾಡಿದ್ದಾರೆ, ಈ ಕ್ಷೇತ್ರಕ್ಕೆ ಆಡ್ ಮಾಡಲಾಯಿತು. ಒಟ್ಟು ಈಗ ಎಷ್ಟು ಕ್ಷೇತ್ರಗಳಲ್ಲಿ ನೊಬೆಲ್ ಪ್ರೈಸ್ ಅನ್ನು ನೀಡಲಾಗ್ತದೆ ಅಂತಂದ್ರೆ 6 ಕ್ಷೇತ್ರಗಳಲ್ಲಿ ನೊಬೆಲ್ ಪ್ರೈಸ್ ಅನ್ನು ನೀಡಲಾಗ್ತಾ ಇದೆ. ಇತ್ತೀಚೆಗೆ ಆಡ್ ಆಗಿರ್ತಕ್ಕಂಥ ನೊಬೆಲ್ ಪ್ರೈಸ್ ಯಾವ ಕ್ಷೇತ್ರಕ್ಕೆ ಆಡ್ ಆಗಿದೆ ಅಂತಂದ್ರೆ ಎಕನಾಮಿಕ್ಸ್ಗೆ ಆಡ್ ಆಗಿದೆ ಅಂತ ಹೇಳ್ಬೋದು. ನೋಡ್ರಿ, ಅಲ್ಫ್ರೆಡ್ ನೋಬೆಲ್ ಸ್ಟಾರ್ಟೆಡ್ 1901. ಅಲ್ಫ್ರೆಡ್ ನೋಬೆಲ್ ಡೈನಮೈಟ್ ಅನ್ನ ಕಂಡು ಹಿಡಿದಿರ್ತಕ್ಕಂಥ ಜಗತ್ತಿನ ಪ್ರಸಿದ್ಧ ವಿಜ್ಞಾನಿ. ಡೈನಮೈಟ್ ನಿಂದ ಆಗ್ತಕ್ಕಂಥ ಅನಾಹುತವನ್ನು ಮನಗಂಡಿರ್ತಕ್ಕಂಥ ಆತ ತಾನು ಜೀವಮಾನದಲ್ಲಿ ಗಳಿಸಿರ್ತಕ್ಕಂಥ ಎಲ್ಲ ಹಣವನ್ನ ಈ ಒಂದು ಪ್ರಶಸ್ತಿಗೆ ಮೀಸಲಿಟ್ಟ, ಒಂದು ವಿಲ್ ಅನ್ನ ಬರೆದೋದ. ಸೊ ಆತನ ಒಂದು ವಿಲ್ ಪ್ರಕಾರ ಈ ಒಂದು ಪ್ರಶಸ್ತಿಗಳನ್ನ ನೀಡಲಾಗ್ತದ ಅಂತ ಹೇಳ್ಬೋದು. ಸ್ವೀಡನ್ ದೇಶದ ಒಬ್ಬ ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥ ವಿಜ್ಞಾನಿ ಅಲ್ಫ್ರೆಡ್ ನೋಬೆಲ್. ಸೊ ಈ ಪ್ರೈಸು ಪ್ರತಿ ವರ್ಷ ಡಿಸೆಂಬರ್ ಅಲ್ಲಿ ಅನೌನ್ಸ್ ಮಾಡಲಾಗ್ತದೆ. ಪ್ರತಿ ವರ್ಷ ಡಿಸೆಂಬರ್ ಅಲ್ಲಿ ಈ ಪ್ರೈಸ್ ಅನ್ನ ನೀಡಲಾಗ್ತದೆ. ಅಕ್ಟೋಬರ್ ನವೆಂಬರ್ ಅಲ್ಲಿ ಇದು ಅನೌನ್ಸ್ ಆಗ್ತದೆ. ಈ ಎಲ್ಲ ಪ್ರಶಸ್ತಿಗಳನ್ನ 6 ಕ್ಷೇತ್ರದಲ್ಲಿ ಕೊಡ್ತಕ್ಕಂಥ ಪ್ರಶಸ್ತಿಗಳನ್ನ 5 ಪ್ರಶಸ್ತಿಗಳನ್ನ ಸ್ವೀಡನ್ನ ಸ್ಟಾಕ್ಹೋಮ್ ಅಲ್ಲಿ ನೀಡಲಾಗ್ತದೆ. ಆದ್ರೆ ಇನ್ನೊಂದು ಪ್ರಶಸ್ತಿ ಯಾವ್ದಂದ್ರೆ ಪೀಸ್, ಶಾಂತಿಗಾಗಿ ನೀಡತಕ್ಕಂಥ ಪ್ರಶಸ್ತಿಯನ್ನ ಎಲ್ಲಿ ನಾರ್ವೆ ದೇಶದ ಓಸ್ಲೋದಲ್ಲಿ ಈ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ ಅಂತ ಹೇಳ್ಬೋದು. ಹಾಗಾದ್ರೆ ಈ ನೊಬೆಲ್ ಪ್ರೈಸ್ಗೆ ಕೊಡ್ತಕ್ಕಂಥ ಒಂದು ಅಮೌಂಟ್ ಏನಾಗಿದೆ? ಕ್ಯಾಶ್ ಪ್ರೈಸು 7 ಮಿಲಿಯನ್ ಸೆಕ್ ಅಂತಿದೆ. ಇದು ಸ್ವೀಡನ್ ದೇಶದ ಒಂದು ಕರೆನ್ಸಿಯಲ್ಲಿ ಹೇಳ್ತಕ್ಕಂಥ ಒಂದು ಅಮೌಂಟ್ ಇದು. ಸೊ ಇದರಲ್ಲಿ ನೊಬೆಲ್ ಒಂದು ಮೆಡಲ್ ಇರುತ್ತೆ, ಅದರ ಜೊತೆಗೆ ಅದರ ಒಂದು ಎಂಬ್ಲೇಮ್ ಅನ್ನ ಅಲ್ಲಿ ನೀಡಲಾಗ್ತದೆ. ಅವಾರ್ಡ್ ಕಮಿಟಿ ಇವ್ರನ್ನ ಯಾರು ಸೆಲೆಕ್ಟ್ ಮಾಡ್ತಾರೆ ಅಂದ್ರೆ ಸಪರೇಟ್ ಆಗಿ ಈ ಎಲ್ಲ 6 ಕ್ಷೇತ್ರಗಳಿಗೆ ಪ್ರತ್ಯೇಕವಾಗಿ ವ್ಯಕ್ತಿಗಳ ಪ್ರಶಸ್ತಿಗೆ ಆಯ್ಕೆ ಮಾಡ್ತಕ್ಕಂಥ ಒಂದು ಕಮಿಟಿ ಇರ್ತದೆ. ಆ ಕಮಿಟಿ ಇವರನ್ನ ಆಯ್ಕೆ ಮಾಡ್ತಾರೆ ಅಂತ ಹೇಳ್ಬೋದು. ಆದ್ರೆ ಶಾಂತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಮಿಟಿಯನ್ನ ನಾರ್ವೆ ದೇಶದ ಒಂದು ಕಮಿಟಿ, ನೊಬೆಲ್ ಕಮಿಟಿ ಅವರು ಏನ್ ಮಾಡ್ತಾರೆ ಅಂದ್ರೆ ಇವರು ಪ್ರತ್ಯೇಕವಾಗಿ ಆಯ್ಕೆ ಮಾಡ್ತಾರೆ. ಇಲ್ಲಿ ಈ ಒಂದು ಪ್ರಶಸ್ತಿ ನಾರ್ವೆ ದೇಶದ ಓಸ್ಲೋ ನಗರದಲ್ಲಿ ಇವರಿಗೆ ನೀಡಲಾಗ್ತಾ ಇದೆ ಅಂತ ಹೇಳ್ಬೋದು. ಸೊ ಇದಾದ ನಂತರ ನಾವು ನೋಡೋದಾದ್ರೆ ನೊಬೆಲ್ ಪ್ರೈಸ್ ಪಡೆದಿರ್ತಕ್ಕಂಥ ಫೇಮಸ್ ಪರ್ಸನ್ಸ್ಗಳು ಯಾರು, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಮೇಲೆ ನಾವು ಹೇಳೋದಾದ್ರೆ, ಸೊ ಈಗಾಗಲೇ ನಮ್ಗೆ ಎಕ್ಸಾಮ್ ಅಲ್ಲಿ ಇದ್ರ ಮೇಲೆ ಕ್ವಶನ್ಸ್ಗಳು ಜಾಸ್ತಿ ರಿವಿಷನ್ ಆಗಿರೋದನ್ನ ನಾವು ನೋಡ್ತಾ ಇದೀವಿ. ನೋಡ್ರಿ, ಮೇರಿ ಕ್ಯೂರಿ ಅಂದ್ರೆ ಮೊಟ್ಟ ಮೊದಲು ನೊಬೆಲ್ ಪ್ರೈಸ್ ಅನ್ನ ಪಡೆದಿರ್ತಕ್ಕಂಥ ಮಹಿಳೆ ಅಂತ ನಾವು ಇವ್ರನ್ನ ಹೇಳ್ಬೋದು. ಯಾವ್ರಿ? ಮೇರಿ ಕ್ಯೂರಿ, ಫಸ್ಟ್ ಪರ್ಸನ್ ಟು ನೊಬೆಲ್. ನೋಡ್ರಿ, 2 ನೊಬೆಲ್ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಪ್ರಪ್ರಥಮ ಮಹಿಳೆ ಮೇರಿ ಕ್ಯೂರಿ ಅಂತ ಹೇಳ್ಬೋದು. ಒಂದು ಫಿಸಿಕ್ಸ್ ಅಲ್ಲಿ, ಇನ್ನೊಂದು ಕೆಮಿಸ್ಟ್ರಿಯಲ್ಲಿ, ರೈಟ್ ರೀ. ಇದಾದ ನಂತರ ನಾವು ನೋಡೋದಾದ್ರೆ ರವೀಂದ್ರನಾಥ್ ಟ್ಯಾಗೋರ್, ಭಾರತದಲ್ಲೇ ಮೊಟ್ಟ ಮೊದಲು ನೊಬೆಲ್ ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂಥವ್ರು ರವೀಂದ್ರನಾಥ್ ಟ್ಯಾಗೋರ್ ಅವರು. ಯಾವ ಕ್ಷೇತ್ರಕ್ಕ? ಸಾಹಿತ್ಯ ಕ್ಷೇತ್ರಕ್ಕ ಗೀತಾಂಜಲಿ ಎಂಬ ಕೃತಿಗೆ. ಯಾವ ಕೃತಿಗೆ ಅವರು? ಗೀತಾಂಜಲಿ ಎಂಬ ಕೃತಿಗೆ ಇವರಿಗೆ ಪ್ರಶಸ್ತಿಯನ್ನ ನೀಡಲಾಯಿತು 1913ರಲ್ಲಿ. ಆಮೇಲೆ ಆಲ್ಬರ್ಟ್ ಐನ್ಸ್ಟೈನ್ ಫಿಸಿಕ್ಸ್ ಅಲ್ಲಿ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ನಾಟ್ ರಿಲೇಟಿವಿಟಿ ಅನ್ನೋದ್ರ ಮೇಲೆ ಇವರು ಪ್ರಮುಖವಾಗಿ ಪ್ರಶಸ್ತಿ ಪಡೆದಿರ್ತಕ್ಕಂಥವ್ರು. ಮಲಾಯಿ ಯೂಸುಫ್ಜಾ, ಪಾಕಿಸ್ತಾನದ ಒಬ್ಬ ಹುಡುಗಿ. ನೋಡ್ರಿ, ಒಂದು ಯಂಗೆಸ್ಟ್ ಒಂದು ಹೋರಾಟಗಾರ್ತಿ, ಅವಳಿಗೆ ಪೀಸ್ ಪ್ರೈಸ್ ಅನ್ನು 2014ರಲ್ಲಿ ನೀಡಲಾಯಿತು. ಪಾಕಿಸ್ತಾನದ ಹೋರಾಟಗಾರ್ತಿ. ಸೊ ಮದರ್ ತೆರೇಸಾ, ಸಮಾಜ ಸೇವಕಿ. ಇವರಿಗೆ ಭಾರತದಲ್ಲೇ ವಾಸವಾಗಿರ್ತಕ್ಕಂಥ ಮದರ್ ತೆರೇಸಾ ಅವರು ಸಮಾಜ ಸೇವಾ ಕಾರ್ಯದಲ್ಲಿ ತೊಡಗಿರ್ತಕ್ಕಂಥವ್ರು. ಮಾನವೀಯತೆ ಒಂದು ಅವರ ನೆಲೆಗಟ್ಟಿನ ಮೇಲೆ ಅವರಿಗೆ ಪೀಸ್ ಪ್ರೈಸ್ ಅನ್ನ ನೀಡಲಾಯಿತು. ಸರ್ ಸಿ ವಿ ರಾಮನ್, ಫಸ್ಟ್ ಏಷ್ಯನ್ ಫಿಸಿಕ್ಸ್ ವಿನ್ನರ್. ನೋಡಿ, ಫಿಸಿಕ್ಸ್ ಅಲ್ಲಿ ಮೊಟ್ಟ ಮೊದಲ ಬಾರಿಗೆ
ಈ ಪ್ರಶಸ್ತಿ ಪಡೆದಿರ್ತಕ್ಕಂಥ ಮೊದಲ ಏಷ್ಯನ್ ಅಂತ ಕರಿತೀವಿ. ಅವರು ರಾಮನ್ ಇಫೆಕ್ಟ್ ಅಂತಕ್ಕಂಥ ಒಂದು ಸಂಶೋಧನೆಯನ್ನ ಮಾಡಿದ್ರು. ಅದು ಫೆಬ್ರವರಿ 28ರಂದು ಅದನ್ನ ಪ್ರಸ್ತುತಪಡಿಸಿದ್ರು. ಅದಕ್ಕೆ ಫೆಬ್ರವರಿ 28ನ್ನ ಪ್ರತಿ ವರ್ಷ ಸೈಂಟಿಸ್ಟ್ ಡೇ ಅಂತ ಹೇಳಿ ನಾವು ಅದನ್ನ ಏನ್ ಮಾಡ್ತೀವಿ, ಸೆಲೆಬ್ರೇಷನ್ ಮಾಡ್ತೀವಿ. ದೆನ್ ಅಭಿಜಿತ್ ಬ್ಯಾನರ್ಜಿ, ಇತ್ತೀಚೆಗೆ ನೊಬೆಲ್ ಪ್ರಶಸ್ತಿ ಪಡೆದಿರ್ತಕ್ಕಂಥ ಭಾರತೀಯ ವ್ಯಕ್ತಿ ಯಾರಂತಂದ್ರೆ ಅಭಿಷೇಕ್ ಬ್ಯಾನರ್ಜಿ, ಶ್ರೇಷ್ಠ ಅರ್ಥಶಾಸ್ತ್ರಜ್ಞ. ಸೊ ಇಂಡಿಯನ್ ಒರಿಜಿನ್ ಇವರು. 2019ರಲ್ಲಿ ಇವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಓಕೆ, 2025ರಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದಿರ್ತಕ್ಕಂಥ ಪ್ರಮುಖ ವ್ಯಕ್ತಿಗಳು ಯಾರು, ಯಾವ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನ ಪಡೆದಿದ್ದಾರೆ? ಫಸ್ಟ್ ನೋಡೋದಾದ್ರೆ ಫಿಸಿಯಾಲಜಿ ಆರ್ ಮೆಡಿಸಿನ್ದಲ್ಲಿ ಈ ಸಲ 3 ಜನರಿಗೆ ಪ್ರಶಸ್ತಿ ಹಂಚಿಕೆ ಆಗಿದೆ. ಔಷಧಶಾಸ್ತ್ರದಲ್ಲಿ ಮೊದಲನೇದಾಗಿ ಮೇರಿ ಬ್ರುನ್ಕಾವ್ USA ದವರು, ನೆಕ್ಸ್ಟ್ ಫ್ರೆಡ್ ರಾಮ್ಸ್ಡೆಲ್ USA, ಇವರು ಅಮೆರಿಕಾದವರು. ಆಮೇಲೆ ಸಿಮೋನ್ ಸಾಕಾಗುಚಿ ಜಪಾನ್ದವರು, ಒಬ್ರು ಜಪಾನ್, ಇಬ್ರು ಅಮೆರಿಕಾದವರು. ಈ ಮೂವರ ನಡುವೆ ಈ ಬಾರಿ ಮೆಡಿಸಿನ್ ಕ್ಷೇತ್ರದಲ್ಲಿ ಕೊಡ್ತಕ್ಕಂಥ ಒಂದು ನೊಬೆಲ್ ಅವಾರ್ಡ್ ಡಿಸ್ಟ್ರಿಬ್ಯೂಟ್ ಆಗಿದೆ. ಹಂಗಂದ್ರೆ ಏನ್ ಸಂಶೋಧನೆ ಮಾಡಿದ್ದಾರೆ ನೋಡ್ರಿ, ಪೆರಿಫೆರಲ್ ಇಮ್ಯೂನ್ ಟಾಲರೆನ್ಸ್ ಆರ್ ಗ್ರೌಂಡ್ ವರ್ಕ್ ಫಾರ್ ಕ್ಯಾನ್ಸರ್ ಅಂಡ್ ಆಟೋಮ್ಯೂನ್ ಥೆರಪಿ, ಅಂದ್ರೆ ಕ್ಯಾನ್ಸರ್ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಥೆರಪಿ ಬಗ್ಗೆ ಇವರು ಸಂಶೋಧನೆ ಮಾಡಿದ್ದಕ್ಕಾಗಿ ಇವರಿಗೆ ಈ ಪ್ರಶಸ್ತಿಯನ್ನ ನೀಡಲಾಗಿದೆ. 3 ಜನರ ನಡುವೆ ಹಂಚಿಕೆಯಾಗಿದೆ. ಫಿಸಿಕ್ಸ್ ಅಲ್ಲಿ ನೋಡೋದಾದ್ರೆ ಜಾನ್ ಕ್ಲಾರ್ಕ್ USA, ಮೈಕಲ್ H. ಡೆವರೆಟ್ USA ಅಮೆರಿಕಾದವರು. ಆಮೇಲೆ ಜಾನ್ ಎಂ ಮಾರ್ಟಿನಿಸ್ ಅಮೆರಿಕ. ಅಂದ್ರೆ 3 ಅಮೆರಿಕಾದ ವಿಜ್ಞಾನಿಗಳಿಗೆ ಈ ಭೌತಶಾಸ್ತ್ರ ಪ್ರಶಸ್ತಿಯನ್ನ ನೀಡಲಾಗಿದೆ ಅಂತ ಹೇಳ್ಬಹುದು. ಹಾಗಾದ್ರೆ ಇವರು ಏನ್ ಡಿಸ್ಕವರಿ ಮಾಡಿದ್ರು, ಯಾವ ಒಂದು ಕ್ವಾಂಟಮ್ ಮೆಕ್ಯಾನಿಸಮ್ ನೋಡ್ರಿ, ಕ್ವಾಂಟಮ್ ಮೆಕ್ಯಾನಿಕಲ್ ಕ್ವಾಂಟಮ್ ಟನಲಿಂಗ್ ಬಗ್ಗೆ ಇವರು ಸಂಶೋಧನೆ ಮಾಡಿದ್ದಕ್ಕಾಗಿ ಇವರಿಗೆ ಈ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಅಂತ ಹೇಳ್ಬಹುದು. ನೆಕ್ಸ್ಟ್ ನೋಡೋದಾದ್ರೆ ಪೀಸ್ ಅಲ್ಲಿ ಈ ಬಾರಿ ಇದೆಯಲ್ರಿ, ಸ್ಟಾಪ್ ಮಾಡಿ. ಈ ಬಾರಿ ರಸಾಯನಶಾಸ್ತ್ರದಲ್ಲಿ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥವ್ರು ಯಾರು ನೋಡ್ರಿ. ರಸಾಯನಶಾಸ್ತ್ರದಲ್ಲಿ ಕೆಮಿಸ್ಟ್ರಿ ಅಂತ ಕರಿತೀವಿ. ಸುಸುಮೋ ಕಿಟಾಗವ ಜಪಾನ್ದವರು, ರೈಟ್ರಿ, ಕೆಮಿಸ್ಟ್ರಿಯಲ್ಲಿ. ರಿಚರ್ಡ್ ರಾಬ್ಸನ್ UK ಆಸ್ಟ್ರೇಲಿಯಾ ಪ್ರಜೆ. ದೆನ್ ಒಮರ್ ಎಂ ಯಾಗಿ ಜೋರ್ಡಾನ್. ಸೊ ಇವರಿಗೆ ಮೂವರಿಗೆ ಈ ಪ್ರಶಸ್ತಿ ಹಂಚಿಕೆ ಆಗಿದೆ ಅಂತ ಹೇಳ್ಬಹುದು. ಸೊ ಇವ್ರು ಏನ್ ಸಂಶೋಧನೆ ಮಾಡಿದ್ರು, ಯಾವ ಒಂದು ಕೆಮಿಸ್ಟ್ರಿಯಲ್ಲಿ ಮಾಡಿರ್ತಕ್ಕಂಥ ಸಂಶೋಧನೆ ಯಾವುದು ಅಂತಂದ್ರೆ ಮೆಟಲ್ ಆರ್ಗ್ಯಾನಿಕ್ ಫ್ರೇಮ್ವರ್ಕ್. ನೋಡ್ರಿ, ಮುಖ್ಯವಾಗಿ ಮೆಟಲ್ ಆರ್ಗ್ಯಾನಿಕ್ ಫ್ರೇಮ್ವರ್ಕ್ ಮೇಲೆ ಇವರು ಸಂಶೋಧನೆ ಮಾಡಿದ್ದಕ್ಕಾಗಿ ಪ್ರಶಸ್ತಿಯನ್ನ ನೀಡಲಾಯಿತು. ಇನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ನೋಡೋದಾದ್ರೆ ಲಾಝೋ ಕ್ರಜಾನ್ ಹೋಕ್ರೈ ಹಂಗೇರಿಯನ್ ಪ್ರಜೆಗೆ, ಇವರಿಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಈ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಯಾವ ಒಂದು ಕ್ಷೇತ್ರಕ್ಕಾಗಿ ಇವರನ್ನ ರಿಕಗ್ನೈಸ್ ಮಾಡಿದ್ರು ಅಂತಂದ್ರೆ ವಿಷನರಿ ಲಿಟರರಿ ವರ್ಕ್ ಅಡ್ರೆಸ್ಸಿಂಗ್ ಅಪೋಕ್ಯಾಲಿಪ್ಟಿಕ್ ಟೆರರ್ ಅಂಡ್ ರೆಫಾರ್ಮಿಂಗ್ ಟು ದ ಪವರ್ ಆಫ್ ಆರ್ಟ್. ಇದಕ್ಕೆ ಸಂಬಂಧಪಟ್ಟಾಗೆ ಅಂದ್ರೆ ವಿಷನರಿ ಲಿಟರೇಚರ್ ಅನ್ನ ಇವರು ಮಾಡಿದ್ದಕ್ಕಾಗಿ, ಸೊ ಅಂತ ಒಂದು ವಿಶೇಷವಾಗಿರ್ತಕ್ಕಂಥ ಸಾಹಿತ್ಯ ಕೃಷಿಯನ್ನು ಮಾಡಿ ಹಲವಾರು ಕೃತಿಗಳನ್ನ ಬರೆದಿದ್ದಕ್ಕಾಗಿ ಒಟ್ಟಾರಿಗೆ ಇವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಅಂತ ಹೇಳ್ಬಹುದು. ಇದರ ನಂತರ ಇನ್ನೊಂದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶಸ್ತಿ ಅಂದ್ರೆ ಈ ಬಾರಿ ಬಹಳಷ್ಟು ಅಟ್ರಾಕ್ಷನ್ ಮಾಡಿರ್ತಕ್ಕಂಥ ಪ್ರಶಸ್ತಿ ಪೀಸ್ ಪ್ರೈಸ್ ಈ ಸಲ ಯಾರಿಗೆ ಹೋಗಿದೆ ಅಂತಂದ್ರೆ ನೋಡ್ರಿ, ಮಾರಿಯಾ ಕರೀನಾ ಮಚಾಡೋ ವೆನಿಜುವೆಲಾದ ಪ್ರಜೆಗೆ ಈ ಪ್ರಶಸ್ತಿ ಹೋಗಿದೆ. ಈ ಪ್ರಶಸ್ತಿಯನ್ನು ಪಡಿಲಿಕ್ಕೆ ಬಹಳಷ್ಟು ಕಾಂಪಿಟೇಷನ್ ಮಾಡಿದವರು ಯಾರು ಅಂತಂದ್ರೆ ಅಮೆರಿಕದ ಅಧ್ಯಕ್ಷರಾಗಿರ್ತಕ್ಕಂಥ ಡೊನಾಲ್ಡ್ ಟ್ರಂಪ್ ಅವರು. ಸೊ ಅವರನ್ನ ಹಿಂದಿಕ್ಕಿ ಈ ಬಾರಿ ಪೀಸ್ ಪ್ರೈಸ್ ಅನ್ನ ಕರೀನಾ ಮಚಾಡೋ ಅವರಿಗೆ, ವೆನಿಜುವೆಲಾದವರಿಗೆ ನೀಡಲಾಗಿದೆ. ಯಾಕೆ ಈ ಪ್ರಶಸ್ತಿ ಇವರಿಗೆ ನೀಡಲಾಯಿತು? ಡೆಮೊಕ್ರೆಟಿಕ್ ರೈಟ್ಸ್ ಅಂದ್ರೆ ಪ್ರಜಾಪ್ರಭುತ್ವಕ್ಕಾಗಿ ವೆನಿಜುವೆಲಾದಲ್ಲಿ ಹೋರಾಟ ಮಾಡಿದ್ದಕ್ಕಾಗಿ. ಅಲ್ಲಿ ಸರ್ವಾಧಿಕಾರಿ ಆಡಳಿತ ಅದ, ವೆನಿಜುವೆಲಾದಲ್ಲಿ ಮಿಲಿಟರಿ ಆಡಳಿತ ಅದ. ಅದರ ವಿರುದ್ಧ ಇವರು ಪ್ರಜಾಪ್ರಭುತ್ವಕ್ಕಾಗಿ ಶಾಂತಿಯುತವಾಗಿ ಹೋರಾಟ ಮಾಡಿ ಹಲವಾರು ವರ್ಷಗಳವರೆಗೆ ಜೈಲು ವಾಸವನ್ನು ಅನುಭವಿಸಿದ್ರು. ಆ ಒಂದು ಉದ್ದೇಶಕ್ಕಾಗಿ ಇವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಅಂತ ಹೇಳ್ಬೋದು. ಅರ್ಥಶಾಸ್ತ್ರದಲ್ಲಿ ನೋಡ್ರಿ, ಜಾಯ್ಲ್ ಮೊಕೇರ್, ಫಿಲಿಪ್ ಅಗೈನ್ ಅಂಡ್ ಪೀಟರ್ ಹೋವೈತ್ ಇವರಿಗೆ ಪ್ರಶಸ್ತಿಯನ್ನ ಇದರಲ್ಲಿ
ಅರ್ಥಶಾಸ್ತ್ರದಲ್ಲಿ 3 ಜನರ ನಡುವೆ ಹಂಚಿಕೆಯಾಗಿದೆ. ಇವರು ಯಾವ ಒಂದು ಕ್ಷೇತ್ರಕ್ಕೆ ಈ ಪ್ರಶಸ್ತಿ ನೀಡಲಾಗಿದೆ ಅಂತಂದ್ರೆ ನೋಡ್ರಿ, ಇನ್ನೋವೇಟಿವ್ ಡ್ರೈವನ್ ಎಕನಾಮಿಕ್ ಗ್ರೋತ್ ಅಂಡ್ ಪ್ರೀ ರಿಕ್ವೆಸ್ಟೀಸ್ ಆಫ್ ಸಸ್ಟೈನ್ಡ್ ಟೆಕ್ನಾಲಜಿಕಲ್ ಪ್ರೋಗ್ರೆಸ್. ಇದಕ್ಕೆ ಸಂಬಂಧಪಟ್ಟಾಗೆ ಇವರಿಗೆ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಆರ್ಥಿಕ ಯೋಜನೆಗಳನ್ನು ಪ್ರಸ್ತುತಪಡಿಸಿದ್ದಕ್ಕಾಗಿ ಈ ಮೂವರಿಗೆ ಪ್ರಶಸ್ತಿಯನ್ನ ನೀಡಲಾಗಿದೆ ಅಂತ ಹೇಳ್ಬೋದು. ಹಾಗಾದ್ರೆ ಈ ಒಂದು ನೊಬೆಲ್ ಪ್ರೈಸ್ ಮೇಲೆ ಈ ವರ್ಷದ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಯಾವ ತರದ ಕ್ವಶನ್ಗಳು ಬರ್ತವೆ ಅದನ್ನ ನಾನು ನಿಮ್ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಇಲ್ಲಿ ಕೇಳ್ತಕ್ಕಂಥ ಕ್ವಶನ್ಗಳು ಮುಂಬರ್ತಕ್ಕಂಥ ಎಲ್ಲ ಎಕ್ಸಾಮ್ಗಳಿಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿದಾವೆ ಅಂತ ಹೇಳ್ಬೋದು. ಸೊ ಒಂದನೇದಾಗಿ ನಾವು ನೋಡೋದಾದ್ರೆ, ಹೂ ಓನ್ ದ ನೊಬೆಲ್ ಪ್ರೈಸ್ ಇನ್ ಲಿಟರೇಚರ್ ಇನ್ 2025? 2025ರಲ್ಲಿ ಸಾಹಿತ್ಯ ಕ್ಷೇತ್ರದ ನೊಬೆಲ್ ಪ್ರಶಸ್ತಿಯನ್ನ ಯಾರು ಪಡೆದ್ರು? ರೈಟ್ ರೀ. ಆಪ್ಷನ್ ಸಿ, ಲಾಜ್ಲೋ ಕ್ರಜ್ನಾ ಹೊಕ್ರೈ, ಇವರಿಗೆ ಪ್ರಶಸ್ತಿ ನೀಡಲಾಯಿತು. ಆಪ್ಷನ್ ಸಿ. ಸೆಕೆಂಡ್, ನೊಬೆಲ್ ಪೀಸ್ ಪ್ರೈಸ್ 2025 ವಾಸ್ ಅವಾರ್ಡೆಡ್ ಟು ಹೋಮ್? ಯಾರಿಗೆ ಒಂದು ಪ್ರಶಸ್ತಿಯನ್ನ, ಪೀಸ್ ಪ್ರೈಸ್ ಅನ್ನು, ಶಾಂತಿ ಪ್ರಶಸ್ತಿಯನ್ನು ನೀಡಲಾಯಿತು? ನೋಡ್ರಿ, ಮಾರಿಯಾ ಕೊರಿನಾ ಮಚಾಡೋ, ವೆನಿಜುವೆಲಾದವರು, ಇವರಿಗೆ ಪ್ರಶಸ್ತಿಯನ್ನ ನೀಡಲಾಯಿತು. ಆಪ್ಷನ್ ಬಿ ರೈಟ್ ಆನ್ಸರ್ ಅಂತ ಹೇಳ್ಬೋದು. ವಿಚ್ ಕಂಟ್ರಿ ಪ್ರೆಸೆಂಟ್ ದ ನೊಬೆಲ್ ಪೀಸ್ ಪ್ರೈಸ್? ನೊಬೆಲ್ ಶಾಂತಿ ಪ್ರಶಸ್ತಿಯನ್ನ ಯಾವ ದೇಶ ನೀಡುತ್ತದೆ? ಸೊ ನಾರ್ವೆ, ಸ್ವೀಡನ್, ಡೆನ್ಮಾರ್ಕ್, ಜರ್ಮನಿ. ಆಪ್ಷನ್ ಬಿ, ನಾರ್ವೆದ ಓಸ್ಲೋದಲ್ಲಿ ಪ್ರತಿ ವರ್ಷ ಈ ಪೀಸ್ ಪ್ರೈಸ್ ಅನ್ನ ನೀಡಲಾಗ್ತಾ ಇದೆ ಅಂತ ಹೇಳ್ಬೋದು. ನೊಬೆಲ್ ಫಿಸಿಕ್ಸ್ ಪ್ರೈಸ್ 2025 ವಾಸ್ ಫಾರ್? 2025ರ ನೊಬೆಲ್ ಒಂದು ಭೌತಶಾಸ್ತ್ರ ನೊಬೆಲ್ ಪ್ರಶಸ್ತಿಯನ್ನ ಯಾವ ಕ್ಷೇತ್ರದ ಸಂಶೋಧನೆಗಾಗಿ ನೀಡಲಾಗಿದೆ? ಒಂದು, ಕ್ವಾಂಟಮ್ ಟನಲಿಂಗ್ ಇನ್ ಸರ್ಕ್ಯೂಟ್ಸ್. ಈ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಾಂಟಮ್ ಟನಲಿಂಗ್ ಬಗ್ಗೆ ಸಂಶೋಧನೆ ಮಾಡಿದ್ದಕ್ಕಾಗಿ ಈ ಫಿಸಿಕ್ಸ್ ಅಲ್ಲಿ ಬಹುಮಾನವನ್ನು ನೀಡಲಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡೋದಾದ್ರೆ, ನೊಬೆಲ್ ಕೆಮಿಸ್ಟ್ರಿ ಒಂದು ಅವಾರ್ಡ್ 2025 ಯಾವ ಕ್ಷೇತ್ರಕ್ಕೆ ನೀಡಲಾಯಿತು? ನೋಡ್ರಿ, ಮೆಟಲ್ ಆರ್ಗ್ಯಾನಿಕ್ ಫ್ರೇಮ್ವರ್ಕ್, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಂಶೋಧನೆಗಾಗಿ ಇವರಿಗೆ ಪ್ರಶಸ್ತಿಯನ್ನ ಕೆಮಿಸ್ಟ್ರಿ, ರಸಾಯನಶಾಸ್ತ್ರದಲ್ಲಿ ನೀಡಲಾಯಿತು ಅಂತ ಹೇಳ್ಬೋದು. ನೊಬೆಲ್ ಮೆಡಿಸಿನ್ ಪ್ರೈಸ್ 2025, 2025ರ ಮೆಡಿಸಿನ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪೀಸ್ ಪ್ರೈಸ್ ಅನ್ನು ಎದಕ್ಕೆ ನೀಡಲಾಯಿತು? ನೋಡ್ರಿ, ಪೆರಿಫೆರಲ್ ಇಮ್ಯೂನ್ ಟಾಲರೆನ್ಸ್, ಕ್ಯಾನ್ಸರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸಂಶೋಧನೆಗಾಗಿ ಈ ಒಂದು ಪ್ರಶಸ್ತಿಯನ್ನ ನೀಡಲಾಯಿತು. ಆಪ್ಷನ್ ಬಿ ರೈಟ್ ಆನ್ಸರ್. ನೆಕ್ಸ್ಟ್, ಎಕನಾಮಿಕ್ಸ್ ಪ್ರೈಸ್ 2025 ಯಾವ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದವರಿಗೆ ನೀಡಲಾಯಿತು ಅಂತಂದ್ರೆ, ಇನ್ನೋವೇಟಿವ್ ಡ್ರಿವೈನ್ ಗ್ರೋತ್ ಅನ್ನೋದು. ಈ ಒಂದು ಅಭಿವೃದ್ಧಿಯಲ್ಲಿ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಅನ್ನು ಇಟ್ಕೊಂಡಿರ್ತಕ್ಕಂಥ ಒಂದು ನಾವೀನ್ಯ ಆಧಾರಿತ ಒಂದು ಸಂಶೋಧನೆ ಮಾಡಿದ್ದಕ್ಕಾಗಿ ಅರ್ಥಶಾಸ್ತ್ರದಲ್ಲಿ ಈ ಪ್ರಶಸ್ತಿಯನ್ನ ನೀಡಲಾಯಿತು ಅಂತ ಹೇಳ್ಬೋದು. ವಿಚ್ ಈಸ್ ನಾಟ್ ಎ ನೊಬೆಲ್ ಪ್ರೈಸ್ ಕ್ಯಾಟಗರಿ? ನೋಡ್ರಿ, ಯಾವುದು ನೊಬೆಲ್ ಪ್ರೈಸ್ ಲಿಸ್ಟ್ ಅಲ್ಲಿ ಇದ್ರಾಗ ಯಾವ್ದಿಲ್ಲ? ನೋಡ್ರಿ, ಪೀಸ್ ಇದೆ, ಫಿಸಿಕ್ಸ್ ಇದೆ, ಲಿಟರೇಚರ್ ಇದೆ, ಆದ್ರೆ ಮ್ಯಾಥಮೆಟಿಕ್ಸ್ ಮಾತ್ರ ಈ ಒಂದು ಕ್ಷೇತ್ರದಲ್ಲಿ ಬರೋದಿಲ್ಲ. ಅದಕ್ಕೆ ಆಪ್ಷನ್ ಏನಿದೆ ಎಂದು ಬಿ ಹೇಳ್ಬೋದು. ನೆಕ್ಸ್ಟ್, ಹೂ ಎಸ್ಟಾಬ್ಲಿಷ್ ದ ನೊಬೆಲ್ ಪ್ರೈಸ್ ಬೈ ಹಿಸ್ ವಿಲ್? ಯಾರು ಈ ನೊಬೆಲ್ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದ್ರು? ತಮ್ಮ ವಿಲ್ ಅಲ್ಲಿ ಬರೆದಿಟ್ಟಿದ್ರು. ಈಗಾಗಲೇ ನಾನು ಸ್ಟಾರ್ಟಿಂಗ್ ಹೇಳ್ದಂಗೆ ಅಲ್ಫ್ರೆಡ್ ನೋಬೆಲ್ ಅವರು ತಾವು ಡೈನಮೈಟ್ ಅನ್ನು ಸಂಶೋಧನೆ ಮಾಡಿ ಬಂದಿರತಕ್ಕಂಥ ಹಣವನ್ನ ಜಗತ್ತಿನ ಒಂದು ವಿನಾಶಕ್ಕೆ ಕಾರಣವಾಗಿರ್ತಕ್ಕಂಥ ಡೈನಮೈಟ್ ಬಳಕೆ ಆಗಬಾರದು, ಇದು ಸದುದ್ದೇಶಕ್ಕಾಗಿ ಬಳಕೆ ಆಗ್ಬೇಕು ಅನ್ನೋ ಉದ್ದೇಶದಿಂದ ತಾನು ಗಳಿಸಿರ್ತಕ್ಕಂಥ ಎಲ್ಲ ಹಣವನ್ನ ನೊಬೆಲ್ ಕ್ಷೇತ್ರಗಳಿಗೆ ಕೊಡ್ಲಿಕ್ಕೆ, ತನ್ನ ಹೆಸರಿನಲ್ಲಿ ಪ್ರೈಸ್ ಕೊಡ್ಲಿಕ್ಕೆ ಸ್ವಿಸ್ ಬ್ಯಾಂಕ್ ನಲ್ಲಿ ಇಟ್ಟಿದ್ರು. ಆ ಒಂದು ಹಣದಿಂದ ಇವತ್ತು ನೊಬೆಲ್ ಪ್ರೈಸ್ ನೀಡಲಾಗ್ತದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತಿ ದೊಡ್ಡ ಪ್ರೈಸ್ ಅಂತ ಹೇಳಿ ಇದನ್ನ ಕನ್ಸಿಡರ್ ಮಾಡಲಾಗ್ತದೆ. ಇನ್ ವಿಚ್ ಇಯರ್ ವಾಸ್ ದ ಫಸ್ಟ್ ನೊಬೆಲ್ ಪ್ರೈಸ್ ಅವಾರ್ಡೆಡ್? ಯಾವ ವರ್ಷ ಮೊಟ್ಟ ಮೊದಲ ಒಂದು ನೊಬೆಲ್ ಪ್ರೈಸ್ ಅನ್ನ ನೀಡಲಾಯಿತು? ಆಪ್ಷನ್ ಬಿ, 1901ರಿಂದ ನೊಬೆಲ್ ಪ್ರೈಸ್ ಅನ್ನ ನೀಡ್ತಾ ಬಂದಿದ್ದಾರೆ. 1901ರಲ್ಲಿ 5 ಕ್ಷೇತ್ರಗಳಲ್ಲಿ ನೊಬೆಲ್ ಪ್ರೈಸ್ ಸ್ಟಾರ್ಟ್ ಆಗಿತ್ತು. ಬಟ್ 1969ರಲ್ಲಿ ಅರ್ಥಶಾಸ್ತ್ರವೂ ಸೇರಲ್ಪಟ್ಟು ಈಗ ಒಟ್ಟು 6 ಕ್ಷೇತ್ರಗಳಲ್ಲಿ ನೊಬೆಲ್ ಪ್ರೈಸ್ ಅನ್ನ ನೀಡಲಾಗ್ತಾ ಇದೆ ಅಂತ ಹೇಳ್ಬೋದು. ಈ ತರ ಸೊ ನೀವು ಯಾವುದೇ ಒಂದು ಸ್ಟ್ಯಾಟಿಕ್ ಜಿಕೆ ಮತ್ತು ಕರೆಂಟ್ ಅಫೇರ್ಸ್ ಡೈಲಿ ಅಪ್ಡೇಟ್ಗಳಿಗಾಗಿ ನಮ್ಮ ಮೊಬೈಲ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಡ್ರಿ. ಡೈಲಿ ಕರೆಂಟ್ ಅಫೇರ್ಸ್ ಫ್ರೀ ಕಂಟೆಂಟ್ ಇರುತ್ತೆ, ಡೈಲಿ ಕ್ವಿಜ್ಗಳು ಫ್ರೀ ಕಂಟೆಂಟ್ ಇರ್ತವೆ. ಆಮೇಲೆ ಡೈಲಿ PDF ಗಳನ್ನ 6 ಕರೆಂಟ್ ಅಫೇರ್ಸ್, ಜಿಕೆ, ಮ್ಯಾಥ್ಸ್, ಮೆಂಟಲ್ ಎಬಿಲಿಟಿ, ಇಂಗ್ಲಿಷ್, ವೊಕ್ಯಾಬ್ಯುಲರಿಗೆ ಸಂಬಂಧಪಟ್ಟಾಗೆ ಡೈಲಿ PDF ಗಳು ಬರ್ತವೆ. ಸೊ ಅದೆಲ್ಲ ಫ್ರೀ ಕಂಟೆಂಟ್ ಇರ್ತದೆ. ಅದನ್ನೆಲ್ಲ ನೀವೇನ್ ಮಾಡ್ಬೋದು, ಯೂಸ್ ಮಾಡ್ಬೋದು. ರೈಲ್ವೆ, SSC, ಬ್ಯಾಂಕಿಂಗ್ ಯಾವುದೇ ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಕ್ ಟೆಸ್ಟ್ ಅನ್ನ, ರಿಯಲ್ ಮಾಕ್ ಟೆಸ್ಟ್ ಅನ್ನ ತಾವು ನಮ್ಮ ಆಪ್ ಅಲ್ಲಿ ಯೂಸ್ ಮಾಡಬಹುದು. ಪ್ಲೇಸ್ಟೋರ್ ಅಲ್ಲಿ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಅಂತ ಈ ಲೋಗೋ ಇದೆ. ಈ ಲೋಗೋ ಮೇಲೆ ಕ್ಲಿಕ್ ಮಾಡಿ ನೀವು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಡ್ರಿ. ಅದ್ರ ಲಿಂಕ್ ಕೆಳಗಡೆ ಹಾಕಿದೀವಿ. ನಮ್ಮ ಯೂಟ್ಯೂಬ್ ಅಲ್ಲಿ ಪ್ರತಿದಿನ ರಾತ್ರಿ 9ರಿಂದ 10 ಲೈವ್ ಕ್ಲಾಸ್ ಇರುತ್ತೆ. ಲೈವ್ ಕ್ಲಾಸ್ಗೆ ತಾವು ಜಾಯ್ನ್ ಆಗಿ
ಟೆಲಿಗ್ರಾಮ್ ಗ್ರೂಪ್ ಇರುತ್ತೆ. ಡೈಲಿ PDF ಗಳ ನೀವೆಲ್ಲ ಕ್ಲಾಸ್ PDF ಗಳನ್ನ ಅದರಲ್ಲಿ ನಾವು ಹಾಕಿರ್ತೀವಿ. ಸೊ PDF ಗಳನ್ನ ಡೌನ್ಲೋಡ್ ಮಾಡಿಕೊಂಡು ಸೆಲ್ಫ್ ಸ್ಟಡಿ ಮಾಡ್ಲಿಕ್ಕೆ ಅವಕಾಶ ಇರ್ತದೆ. ಸೊ ಬ್ಯಾಂಕಿಂಗ್, SSC, ರೈಲ್ವೆಗೆ ಸಂಬಂಧಪಟ್ಟಾಗೆ ಪ್ರತಿ ತಿಂಗಳ 5th and 25th ಗೆ ನಮ್ಮ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬಿಜಾಪುರ ಬಾಗಲಕೋಟ್ ರಸ್ತೆ ಗವರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜ್ ಎದುರಿಗಿದೆ, ಅಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಯಾರು ಆಫ್ಲೈನ್ ಬ್ಯಾಚ್ ಜಾಯ್ನ್ ಆಗ್ತಕ್ಕಂಥವ್ರು ನಮ್ಮ ಸಂಸ್ಥೆಯಲ್ಲಿ 3 ತಿಂಗಳ ಒಂದು ಬ್ಯಾಚು ಪ್ರತಿ ತಿಂಗಳು 5th and 25th ಗೆ ಸ್ಟಾರ್ಟ್ ಆಗ್ತಾ ಇದೆ. ಅದರ ಲಾಭನ ತಾವೆಲ್ಲ ಪಡಿಬಹುದು. ಸೊ ರೈಲ್ವೆ, ಬ್ಯಾಂಕಿಂಗ್, SSC ಇವೆಲ್ಲ ಪರೀಕ್ಷೆಗಳಿಗೆ ತರಬೇತಿ ನೀಡ್ತಾ ಇದೀವಿ. ಅಡ್ಡಾ 247 ನೊಂದಿಗೆ ಕಂಟೆಂಟ್ ಪಾರ್ಟ್ನರ್ ಆಗಿರತಕ್ಕಂಥ ಏಕೈಕ ಸಂಸ್ಥೆ ಅದು ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಟೆಸ್ಟ್ಗಳು ಅಡ್ಡಾ 247 ಕಂಟೆಂಟ್ ಅಲ್ಲಿ ಆಗಿರೋದ್ರಿಂದ ನಿಮಗೆ ಬಹಳಷ್ಟು ಈ ಒಂದು ಪರೀಕ್ಷೆಗಳಿಗೆ ಸಿದ್ಧತೆ ಮಾಡ್ಕೊಳ್ಳಕ್ಕೆ ಹೆಲ್ಪ್ಫುಲ್ ಆಗಿದೆ. ಥ್ಯಾಂಕ್ ಯು. ನಮ್ಮ ಒಂದು ಮೊಬೈಲ್ ಆಪ್ ಅಲ್ಲಿ ಇರ್ತಕ್ಕಂಥ ಟೆಸ್ಟ್ ಗಳನ್ನ ತಾವು ಕನ್ನಡ, ಹಿಂದಿ, ಇಂಗ್ಲಿಷ್ ಮತ್ತು ಇತರ ಯಾವುದೇ ಲ್ಯಾಂಗ್ವೇಜ್ ಅಲ್ಲಿ ಬರೀಬಹುದು. ಈಗ ನಮ್ಮ ಆಪ್ ಅಲ್ಲಿ ನೀವು ಬರೆದ್ರೆ ಹಿಂದಿ ಆರ್ ಇಂಗ್ಲಿಷ್ ಅಲ್ಲಿ ಇರುತ್ತೆ. ಯಾರು ರೈಲ್ವೆ ಎಕ್ಸಾಮ್ ಬರೀತಕ್ಕಂಥ ವಿದ್ಯಾರ್ಥಿಗಳಿದ್ದೀರಿ ಅವರು ಕನ್ನಡದಲ್ಲೇ ಎಕ್ಸಾಮ್ ಬರಿಬೇಕಾಗಿರೋದ್ರಿಂದ ಕನ್ನಡ ಮೀಡಿಯಂದಲ್ಲಿ ಎಕ್ಸಾಮ್ ಬರಿಬೇಕು ಅಂತಂದ್ರೆ ಈ ನಮ್ಮ ಆನ್ಲೈನ್ ಟೆಸ್ಟ್ ಗಳನ್ನ ಕನ್ನಡದಲ್ಲಿ ಬರಿಬಹುದು. ಆದ್ರೆ ಡೈರೆಕ್ಟ್ ಆಪ್ ಅಲ್ಲಿ ಹೋದ್ರೆ ಹಿಂದಿ ಆರ್ ಇಂಗ್ಲಿಷ್ ಅಲ್ಲಿ ಓಪನ್ ಆಗ್ತದೆ. ಬಟ್ ನೀವು ಕ್ರೋಮ್ ಅಲ್ಲಿ ನಮ್ಮ ಒಂದು ಆಪ್ ಅನ್ನ ಓಪನ್ ಮಾಡಿ ಟೆಸ್ಟ್ ಬರೆದು ಅಲ್ಲಿ ಟ್ರಾನ್ಸ್ಲೇಟ್ ಗೂಗಲ್ 3 ಡಾಟ್ ಇರ್ತವೆ. ಈ 3 ಡಾಟ್ ಇಲ್ಲಿ ಬಂದಿರತಕ್ಕಂಥ 3 ಡಾಟ್ ಮೇಲೆ ನೀವು ಟ್ರಾನ್ಸ್ಲೇಟ್ ಅಂತ ಸರ್ಚ್ ಮಾಡಿದ್ರೆ ಅದು ಕನ್ನಡ ಟ್ರಾನ್ಸ್ಲೇಟ್ ಆಗ್ತದೆ. ಇಡೀ ಕ್ವಶನ್ಸ್ ಎಲ್ಲ ನೀವು ಕನ್ನಡದಲ್ಲಿ ಬರೆದು ರಿಯಲ್ ಎಕ್ಸಾಮ್ ಪ್ರಾಕ್ಟೀಸ್ ಮಾಡಬಹುದು. ಈಗ ದೀಪಾವಳಿ ಆಫರ್ ಅಲ್ಲಿ ರೈಲ್ವೆ ಎಕ್ಸಾಮ್ ಎಲ್ಲ ರೈಲ್ವೆ ಎಕ್ಸಾಮ್ಗಳಿಗೆ 249 rupees ಇದೆ. ಸೊ 1 year ವ್ಯಾಲಿಡಿಟಿ ಇರುತ್ತೆ. ಕೂಪನ್ ಕೋಡ್ ಅನ್ನು ಹಾಕಬೇಕು. ಓನ್ಲಿ ಗ್ರೂಪ್ ಡಿ NTPC ಬೇಕು ಅಂತಂದ್ರೆ 199 rupees ಇದೆ. 1 year ವ್ಯಾಲಿಡಿಟಿ ಇದೆ. 600+ ಮಾಕ್ ಟೆಸ್ಟ್ ಇದಾವು. ಸೊ ಈ ಟೆಸ್ಟ್ ಗಳನ್ನ ನೀವು ಅಕ್ಟೋಬರ್ 25 ಮಾತ್ರ ನೀವು ಬರೀಲಿಕ್ಕೆ ಅವಕಾಶ ಇರ್ತದೆ. ರೈಟ್ ರೀ. ಸೊ ಈ ಒಂದು ಬೆನಿಫಿಟ್ ಅನ್ನ ತಾವು ಪಡಿಬೇಕು. ಸೊ ಇಲ್ಲಿವರೆಗೆ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋವನ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.